ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕಲಬುರಗಿ ಜಿಲ್ಲೆಯ DHO ಆಫೀಸ್ ವತಿಯಿಂದ ಒಂದು ಸರ್ಕ್ಯುಲರ್ ಬಂದಿದೆ, ನೇಮಕಾತಿ ಪ್ರಕಟಣೆ. ಇದು NHM ಅಡಿಯಲ್ಲಿರುತ್ತೆ. 20ನೇ ತಾರೀಕಿಗೆ ಇದು ಒಂದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇದು ಏನಂತಂದರೆ PM ಅಭಿಮಾ ಅಡಿಯಲ್ಲಿ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ, ಅಂದರೆ ಪರ್ಸೆಂಟೇಜ್ ಮತ್ತು ಕಾಸ್ಟ್ಗಳ ಒಂದು ಆಧಾರದ ಮೇಲೆ NHM ಅಡಿಯಲ್ಲಿ ಒಂದಷ್ಟು ಪ್ಯಾರಾಮೆಡಿಕಲ್, ನರ್ಸಿಂಗ್ ಮತ್ತು ಮೆಡಿಕಲ್ ಹುದ್ದೆಗಳಲ್ಲಿ ಕರೆದಿದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಆಫಿಷಿಯಲ್ www.kalaburgi.nic.in ನಲ್ಲಿ ಕೂಡ ಹೋಗಿ ನೀವು ಮಾಹಿತಿಯನ್ನು ಪಡ್ಕೋಬೋದು. ಜೊತೆಗೆ ಏನಪ್ಪ ಅಂತಂದರೆ ನೀವು ಅಪ್ಲಿಕೇಶನನ್ನು ಕೂಡ ಹಾಕಬೇಕಾಗತ್ತೆ. ಸೊ ಇಲ್ಲಿ ನೋಡೋಣ ಈಗ ಏನೆಲ್ಲ ಜಾಬ್ಸ್ ಇದ್ದಾವೆ ಅಂತಂದರೆ, ಒಂದನೇದ್ದು ವೈದ್ಯಾಧಿಕಾರಿಗಳಿಗಿದೆ, MBBS ಆಧಾರಿತ ತೊಗೊತಾ ಇದ್ದಾರೆ. 60,000 ಸ್ಯಾಲ್ರಿ ಇದೆ. ಇಲ್ಲಿ HK ಮತ್ತು ನಾನ್ HKಯಲ್ಲಿ ಸೀಟ್ಗಳನ್ನು ರಿಸರ್ವೇಷನ್ ಮಾಡಿದ್ದಾರೆ. ನೆಕ್ಸ್ಟಲ್ಲಿ ಹೋಗ್ತೀನಿ, ಯಾವುದಪ್ಪ ಅಂದರೆ ಶುಶ್ರೂಷಕಿಯರು, GNM ನರ್ಸಿಂಗು, ಆಮೇಲೆ BSc ನರ್ಸಿಂಗ್ ಆದವ್ರಿಗೆ ಮತ್ತು ನರ್ಸಿಂಗ್ ರಿಜಿಸ್ಟ್ರೇಷನ್ ಆದವ್ರಿಗೆ 8 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೌದಾ, ಇದು ಮಹಿಳೆಯರಿಗೆ ಮಾತ್ರ ಇದೆ, ಬಾಯ್ಸ್ ಅಪ್ಲೈ ಮಾಡೋಂಗಿಲ್ಲ. ಇದು 17,059 ರೂಪಾಯಿ ಇದೆ. ಸೊ ಇಲ್ಲಿ ನೋಡ್ಬೋದು ನಾನ್ HK ಒಂದು 3 ಹುದ್ದೆ ಅದಾವ್ರಿ. ಓಕೆ, ಅಂದರೆ ಡಿವೈಡ್ ಮಾಡಿದ್ದಾರೆ, HK, ನಾನ್ HK ಮತ್ತು HKಗೆ ಡಿವೈಡ್ ಮಾಡಿದ್ದಾರೆ. ಅದಾದ ಮೇಲೆ ಏನಂತಂದರೆ ಇಲ್ಲಿ ನೆಕ್ಸ್ಟು ಇಲ್ಲಿ 2 ಹುದ್ದೆಗಳನ್ನ ನಾನ್ HK ಕೊಟ್ಟಿದ್ದಾರೆ. ಅಂದರೆ ಬೇರೆ, ಅಂದರೆ ಹೈದರಾಬಾದ್, ಕರ್ನಾಟಕ ಹೊರತುಪಡಿಸಿ ಬೇರೆಯವರು ಟ್ರೈ ಮಾಡ್ಬೋದು. 2 ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾರೆ, 8ರಲ್ಲಿ 2. ನೆಕ್ಸ್ಟ್ ಪ್ರಯೋಗಶಾಲಾ ತಂತ್ರಜ್ಞರು, ಅಂದರೆ DMLT ಆದವರು 8 ಹುದ್ದೆ ಆದವ್ರು. ಇಲ್ಲಿ SSLC ಮೇಲೆ ಟ್ರೈ ಮಾಡ್ಬೋದು, PUC ಮೇಲೆ ಟ್ರೈ ಮಾಡ್ಬೋದು. ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರಬೇಕು. ಈಗ ರಿಸಲ್ಟ್ ಬಂದಿದೆ ನಮ್ಮದು, ನಾವು ಟ್ರೈ ಮಾಡ್ಬೋದು ಅಂದರೆ ಇಲ್ಲ, ನಿಮ್ಮದು ರಿಜಿಸ್ಟ್ರೇಷನ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕಿಲ್ಲ. ಸ್ಯಾಲ್ರಿ 15,099 ಇದೆ. ಓಕೆ, ಇಲ್ಲಿ ನೋಡ್ರಿ ಇದೆ ಪ್ಯೂರ್ ಆಗಿ HKದವ್ರಿಗೆ, ಅಂದರೆ ಕಲ್ಯಾಣ ಕರ್ನಾಟಕದವ್ರಿಗೆ, HKದವ್ರಿಗೆ ಅಂದರೆ ಅವ್ರಿಗೆ ಅಷ್ಟೇ ಕೊಟ್ಟಿದ್ದಾರೆ. ಇದನ್ನೇ ಕಲ್ಯಾಣ ಕರ್ನಾಟಕ ಅಂದರೆ ಆ ಕಡೆ ಇರುವಂಥ 370J ಸರ್ಟಿಫಿಕೇಟ್ ಇರುತ್ತಲ್ಲ ಅವ್ರಿಗಷ್ಟೇ ಕೊಟ್ಟಿದ್ದಾರೆ. ಬರೀ ನರ್ಸಿಂಗನ್ನು ಮಾತ್ರ ಏನು ಮಾಡಿದ್ದಾರೆ ಅಂತಂದರೆ 2 ಸೀಟ್ಗಳನ್ನು ಅದರ, ಅಂದರೆ ನಾನ್ HKದವ್ರು ಕೂಡ ಕೊಟ್ಟಿದ್ದಾರೆ. ಇದು DMLT ಓನ್ಲಿ HKದವ್ರಿಗೆ ಮಾತ್ರ ಸೀಮಿತ ಇದೆ. ಓಕೆ, ಹೈದರಾಬಾದ್, ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಸೊ ಇಲ್ಲಿ ಏನು ಮಾಡಬೇಕು ನೀವು, ಈಗಾಗಲೇ ಇದು 25ನೇ ತಾರೀಕಿನ ಸ್ಟಾರ್ಟ್ ಆಗಿದೆ. ಮುಂದಿನ ತಿಂಗಳು 3ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಅಂದರೆ ಇನ್ನೊಂದು ಎಷ್ಟು ದಿನ ಇದೆ ಅಂದರೆ ಇನ್ನೊಂದು 6 ಡೇಸ್ ಇರ್ಬೋದು. ಓಕೆ, ಸೊ ಇಲ್ಲಿ ಏನು ಮಾಡಬೇಕು, ಅವಶ್ಯಕವಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು, ಬಯೋಡಾಟಾವನ್ನು ತೊಗೊಂಡು ಅದರಲ್ಲಿ ಯಾವುದು SSLC, PUC, ಡಿಗ್ರಿ, ಗ್ರಾಮೀಣ ಕನ್ನಡ ಮೀಡಿಯಮ್ಮು, ಜಾತಿ ಆದಾಯ ಪ್ರಮಾಣ ಪತ್ರ, 370J, ನಿಮ್ದು ಏನೇನು ಕೋಟಾ ಬರುತ್ತಲ್ಲ ಎಲ್ಲವನ್ನೂ ಕೂಡ ನೀವೇನು ಮಾಡಬೇಕು, ಭಾವಚಿತ್ರದೊಂದಿಗೆ ಆನ್ಲೈನಲ್ಲಿ ಈ ವೆಬ್ಸೈಟ್, ಕಲಬುರಗಿ ವೆಬ್ಸೈಟಿಗೆ ಹೋಗಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಪ್ಲೋಡ್ ಮಾಡಿದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಅವರು ಅದರ ಜೊತೆಗೆ ಇನ್ನೊಂದು ಕಂಡೀಷನ್ ಅದರಲ್ಲಿ ಸಾಕ್ಷರತಾ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತೆ. ಅಂದರೆ ನಿಮ್ಮಲ್ಲಿ ಏನು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು, ಅದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಸಂಸ್ಥೆಯಲ್ಲಿ ಸಾಕ್ಷರತಾ ಪ್ರಮಾಣ ಪತ್ರ ಬೇಕಂತ ಹೇಳಿದ್ದಾರೆ. ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ವೆಬ್ಸೈಟ್ ತೋರಿಸಿಬಿಡ್ತೀನಿ ಒಂದು ಸಲ ನಿಮಗೆ ನಾನು. ಸೊ ಇದೇ ವೆಬ್ಸೈಟಲ್ಲಿ ನೀವು ಇದ್ದೀರಾ. ಈಗ ಈ ಥರ ವೆಬ್ಸೈಟ್ ಇದೆ, ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಸೊ ಅಪ್ಲಿಕೇಶನ್ ನೀವು ಇಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಕಾಣಿಸುತ್ತೆ ಕಲಬುರಗಿದು ಅಂಥೇಳಿ. ಉದಾಹರಣೆಗೆ ಇದೊಂದು ತೋರಿಸ್ತೀನಿ, ಇನ್ವಿಟೇಷನ್ ಅಪ್ಲಿಕೇಶನ್ ಫಾರ್, ಇಲ್ಲಿದೆ ನೋಡಿರಿ, NHM ಕ್ಯಾಂಪೇನ್ ಕಲಬುರಗಿ ಡಿಸ್ಟಿಕ್, ಈ ರೀತಿ ಇದೆ. ಇಲ್ಲಿ ಭಾಳಷ್ಟು ಹುದ್ದೆಗಳಿದ್ದಾವೆ. ಇದು ಹುಡುಕೋಬೇಕಾಗತ್ತೆ ನಿಮಗೆ. ಲಾಸ್ಟ್ ಡೇಟ್ ಇರುವಂಥ ಒಂದು ಹುದ್ದೆಗಳನ್ನು ಹುಡುಕೊಂಡು ಇಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ. ಈ ವೆಬ್ಸೈಟನ್ನ ಲಿಂಕನ್ನೇ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹೋಗಿ ನೀವೇನು ಮಾಡಬೇಕಂತಂದರೆ ಈ ಯಾವುದು ಎಲ್ಲಿಂದ ಸ್ಟಾರ್ಟ್ ಆಗಿ 25ರಿಂದ ಸ್ಟಾರ್ಟ್ ಆಗಿದೆ, ಮತ್ತು ಮುಂದಿನ ತಿಂಗಳು 3ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಎಲ್ಲಿದೆ ಅಂಥೇಳಿ ಭಾಳ ಇದಾವೆ ಇದರಲ್ಲಿ. ಅದನ್ನು ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕು.